ನಮಸ್ಕಾರ ಸ್ನೇಹಿತರೆ, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ ಲೈಕ್ ಮಾಡಿ. ಹೀಗೆ ದಮ್ ಬಿರಿಯಾನಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. 4 ಟೇಬಲ್ ಸ್ಪೂನ್ ಧನಿಯಾ, 2 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಸೋಂಪು, 2 ಇಂಚು ದಾಲ್ಚಿನ್ನಿ, 4 ಲವಂಗ, 2 ಯಾಲಕ್ಕಿ ಹಾಗೂ 1 ಟೇಬಲ್ ಸ್ಪೂನ್ ಪೆಪ್ಪರು, ಅರ್ಧ ಟೇಬಲ್ ಸ್ಪೂನ್ ಮೆಂತೆಕಾಳು, ಗಸಗಸೆ 1 ಟೇಬಲ್ ಸ್ಪೂನ್ ಹಾಕಿ ಹಾಗೆ ಕಡಾಯಿಯನ್ನು ಇಟ್ಟು ಇದಕ್ಕೆ ಧನಿಯಾವನ್ನು ಹಾಕಿ ಹಾಗೂ ಮೆಂತೆ ಕಾಳನ್ನು ಹಾಕಿ ಇದು ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಆಮೇಲೆ ಇದಕ್ಕೆ ದಾಲ್ಚಿನ್ನಿ 2 ಇಂಚು ದಾಲ್ಚಿನ್ನಿಯನ್ನು ಹಾಕಿ, ಆಮೇಲೆ ಜೀರಿಗೆ 2 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ, 4 ಲವಂಗ ಕೂಡ ಹಾಕಬೇಕು, 2 ಯಾಲಕ್ಕಿಯನ್ನು ಹಾಕಿ 2 ರಿಂದ 4 ಹಾಕಿ ಚೆನ್ನಾಗಿರುತ್ತೆ. 1 ಸ್ಟಾರ್ ಹೂವನ್ನು ಕೂಡ ಹಾಕಿ ಚೆನ್ನಾಗಿರುತ್ತೆ. 4 ರಿಂದ 5 ಒಣ ಮೆಣಸಿಕಾಯನ್ನು ಹಾಕಿ, ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಮೆಣಸನ್ನು ಹಾಕಿ, ಒಣ ಮೆಣಸು ಇದು ಚೆನ್ನಾಗಿ 3 ಬಿರಿಯಾನಿ ಎಲೆ ಕೂಡ ಹಾಕಬೇಕಾಗುತ್ತೆ. ತುಂಬ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಹುರಿಯಿರಿ. ಹಾಗೆ ಲಾಸ್ಟಿಗೆ ಗಸಗಸೆಯನ್ನು ಹಾಕಿ ಹುರಿದು ಆರಲು ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು. ಇದು ನೈಸಾಗಿ ಪೌಡ್ರ್ ಮಾಡಿಟ್ಕೊಳ್ಳಿ. ನೋಡಿ ಈ ಥರದಲ್ಲಿ ನೈಸಾಗಿರಬೇಕು. ಇದು ನೀವೇನು ಅಷ್ಟು ಯೂಸ್ ಮಾಡೋಕ್ಕಾಗಲ್ಲ, ಎಲ್ಲನೂ ಒಂದು ಬಾಟಲಲ್ಲಿ ಹಾಕಿ ಎತ್ತಿಟ್ಟುಕೊಳ್ಳಿ. ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ಇದಕ್ಕೆ ಏನೇನು ಬೇಕಂತ ನೋಡೋಣ. ಬಿರಿಯಾನಿ ಮಾಡೋಕ್ಕೆ ಬಟಾಣಿ, ಹಸಿ ಬಟಾಣಿ, ಫ್ರೆಶ್ ಬಟಾಣಿ, ಕ್ಯಾರೆಟು, ಬೀನ್ಸು, ನೀವು ಯಾವ ತರಕಾರಿ ಬೇಕಂದ್ರೆ ಯೂಸ್ ಮಾಡ್ಕೋಬೋದು. ಗೋಬಿ ಕೂಡ ಹಾಕ್ಕೋಬೋದು, ಆಲೂ ಕೂಡ ಹಾಕ್ಕೋಬೋದು. ಯಾವುದಾದ್ರೂ ನಿಮಗೆ ಇಷ್ಟ ಆದ ತರಕಾರಿ ಹಾಕ್ಕೊಳ್ಳಿ. ಬ್ರೌಸ್ಲಿ ಇದು ಕೂಡ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದಕ್ಕೆ ಒಂದು 3 ಟೇಬಲ್ ಸ್ಪೂನಿನಷ್ಟು ಮೊಸರು ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. 3 ಟೇಬಲ್ ಸ್ಪೂನಿನಷ್ಟು ಮೊಸರನ್ನು ಹಾಕಿ, ಈ ಮೊಸರು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. 1/4 ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿ, ಧನಿಯಾ ಪುಡಿ ಆಲ್ರೆಡಿ ಇರುತ್ತೆ, ಅದರಲ್ಲಿ ಮಿಕ್ಸ್ ಪೌಡ್ರ್ ಮಾಡಿರ್ತೀವಿ ಇರುತ್ತೆ, ಅದು ಸ್ವಲ್ಪ ಹಾಕಿ. ಸ್ವಲ್ಪ 1/4 ಟೇಬಲ್ ಸ್ಪೂನಿನಷ್ಟು ಅರಿಶಿಣ ಪುಡಿಯನ್ನು ಕೂಡ ಹಾಕಬೇಕಾಗುತ್ತೆ. ನೋಡಿ, ರೆಡ್ ಚಿಲ್ಲಿ ಪೌಡ್ರ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಿಮಗೆ ಹಾಕಿಕೊಳ್ಳಿ. ಹಾಗೆ ರುಬ್ಬಿ ಪೌಡ್ರ್ ಮಾಡಿಟ್ಟುಕೊಂಡ ಮಸಾಲವನ್ನು ಕೂಡ 2 ಟೇಬಲ್ ಸ್ಪೂನ್ ಹಾಕಿ, 1.5 ಗ್ಲಾಸ್ ಅಕ್ಕಿಗೆ ನಿಮ್ಗೆ ಬೇಕಂದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ಎಣ್ಣೆ ಮಿಕ್ಸ್ ಮಾಡಬೇಕು, ಒಂದು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯಲು ಬಿಡಿ. ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ನೆನೆಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಇವಾಗ ಅಕ್ಕಿ ಎಷ್ಟು ಬೇಕಂತ ನೋಡೋಣ ಬನ್ನಿ. ಒಂದು ನಾರ್ಮಲ್ ಗ್ಲಾಸ್, ಅರ್ಧ ಗ್ಲಾಸು ನಾರ್ಮಲ್ ಅಕ್ಕಿ, 1 ಗ್ಲಾಸ್ ಬಾಸುಮತಿ ಅಕ್ಕಿಯನ್ನು ತೆಗೆದುಕೊಳ್ಳಿ. ಚೆನ್ನಾಗಿರುತ್ತೆ ಉದುರಾಗಿ. ಈ ಅಕ್ಕಿಯನ್ನು ಚೆನ್ನಾಗಿ ಒಂದು 2-3 ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ವಾಶ್ ಮಾಡಿಕೊಂಡು ಇದಕ್ಕೆ ನೀರು ಹಾಕಬೇಕು. ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ. 1 ಗ್ಲಾಸಿಗೆ ಅಕ್ಕಿಗೆ 1.25 ಕಪ್ ಹಾಕ್ರಿ, ಅಂದರೆ ಚೆನ್ನಾಗಿರುತ್ತೆ. ಟೋಟಲ್ 1.5 ಗ್ಲಾಸ್ ಅಕ್ಕಿಗೆ 3 ಕಪ್ಪಿಗೆ ಒಂದು ಸ್ವಲ್ಪ ಕಮ್ಮಿ ಇರಬೇಕು. 2 ಮುಕ್ಕಾಲು ಕಪ್ಪನ್ನು ಹಾಕಬೇಕು, ಚೆನ್ನಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಒಂದು ಅರ್ಧ ಗಂಟೆ ನೆಂದಿರುತ್ತೆ. ಇವಾಗ ನೀರು ಬಸಿಬೇಕು. ಅದನ್ನು ಗ್ಯಾಸ್ ಮೇಲೆ ಇಡಿ, ಕುಕ್ಕರಲ್ಲೇ ಬಸಿದಿಕೊಳ್ಳಿ ಆ ನೀರನ್ನು. ಅಕ್ಕಿ ಬೇರೆ ನೀರು ಬೇರೆ ಮಾಡಿಕೊಳ್ಳಿ. ಬಿರಿಯಾನಿ ಎಲೆ, ದಾಲ್ಚಿನ್ನಿ ಹಾಗೂ ಲವಂಗ, ಒಂದು 4 ಮೆಣಸು, ಅರ್ಧ ಇಂಚಿನಷ್ಟು ದಾಲ್ಚಿನ್ನಿಯನ್ನು ಕೂಡ ಹಾಕಿ ಮೆಣಸು ಕಾಳು ಹಾಕಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸೋಂಪನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ನೋಡಿ ಇದು ಚೆನ್ನಾಗಿ ಕುದಿಬೇಕು, ಅಂದರೆ ಇದಿರುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ, 1 ಟೇಬಲ್ ಸ್ಪೂನಿನಷ್ಟು ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ನೋಡಿ ಈ ಥರದಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ನೀರು ಕುದೀತಿರುವಾಗ ನಾವು ನೆನೆಸಿಟ್ಟ ಅಕ್ಕಿಯನ್ನು ಇದಕ್ಕೆ ಹಾಕಬೇಕಾಗುತ್ತೆ. ನೋಡಿ ಇವಾಗ ಈ ಅಕ್ಕಿಯನ್ನು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ದಮ್ ಕಟ್ಟದೆ ಬಿರಿಯಾನಿ ಮಾಡಿ ನೋಡಿ, ತುಂಬ ಸೂಪರಾಗಿ ಬರುತ್ತೆ. ನಿಮಗೇನು ದಮ್ ಕಟ್ಟೋದು ಬೇಕಾಗಿಲ್ಲ. ನೋಡಿ ಇವಾಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ, ಆಲ್ರೆಡಿ ಅಕ್ಕಿ ನೆಂದಿರುತ್ತೆ. ಒಂದೇ ಒಂದು ವಿಸಿಲ್ ಹೊಡಿಸಿದರೆ ಸಾಕು. 1 ವಿಸಿಲ್ ಆದ್ರೇ ಸಾಕು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ 1 ವಿಸಿಲ್ ಆದಮೇಲೆ ಉದುರಾಗಿ ಚೆನ್ನಾಗಿ ರೈಸು ಅಷ್ಟು ಬೆಂದಿರಲ್ಲ, ಅರ್ಧಂಬರ್ಧ ಬೆಂದಿರುತ್ತೆ. ನೋಡಿ ಈ ಥರದಲ್ಲಿ ಉದುರಾಗಿ ಬರುತ್ತೆ. ತುಪ್ಪ ಹಾಕಿದ್ರಿಂದ ಅಂಟಂಗಿಲ್ಲ. ಹಾಗೆ ಒಂದು ಪ್ಲೇಟಲ್ಲಿ ತಟ್ಟೆಗೆ ಹಾಕಿಕೊಂಡು ಆರಲು ಬಿಡಬೇಕು. ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಳ್ಳಿ. ಇವಾಗ ವೆಜಿಟೇಬಲ್ ಬಿರಿಯಾನಿ ಮಾಡೋದಕ್ಕೆ ಏನೇನಂತ ನೋಡೋಣ ಬನ್ನಿ. 4 ಟೇಬಲ್ ಸ್ಪೂನ್ ತುಪ್ಪ ಹಾಕಿ, ತುಪ್ಪ ನಿಮ್ಗೆ ಜಾಸ್ತಿ ಅನಿಸಿದರೆ ಕಮ್ಮಿ ಕೂಡ ಮಾಡ್ಕೋಬೋದು. ಇವಾಗ ನೆನೆಸಿಟ್ಟ ವೆಜಿಟೇಬಲ್ಸ್ ಎಣ್ಣೆಯ ಅಥವಾ ಮಸಾಲದಲ್ಲಿ ಚೆನ್ನಾಗಿ ನೆಂದಿರುತ್ತೆ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದರಲ್ಲಿರುವ ಮಸಾಲೆಗೆ ಸ್ವಲ್ಪ ಒಂದು 1/4 ಕಪ್ಪಿನಷ್ಟು ನೀರು ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಇಲ್ಲ ಹಾಗೆ ಕೂಡ ನೀವು ಬೇಯಿಸ್ಬೋದು, ಆದರೆ ತಳ ಅಂಟುತ್ತೆ. ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು.
ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ತುಂಬ ಟೇಸ್ಟಿ ಕೂಡ ಇರುತ್ತೆ ಇದು. ಹಾಗೆ ಕೂಡ ಯೂಸ್ ಮಾಡ್ಕೋಬೋದು ನೀವು ಈ ಥರ ಗ್ರೇವಿ ಮಾಡಿಕೊಂಡು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ. ಈ ಬಿರಿಯಾನಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಒಂದು ಕ್ಯಾಪನ್ನು ಮುಚ್ಚಿ ಒಂದು 4ರಿಂದ 5 ನಿಮಿಷ ಹಾಗೆ ಸಣ್ಣ ಉರಿಯಲ್ಲೇ ಬೇಯಲು ಬಿಡಿ. ಒಂದು ಸರಿ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಕಲರಿಗೆ 1-2 ಚಿಟಿಗೆಯಷ್ಟು ಕೇಸರಿ ಪೌಡ್ರನ್ನು ಹಾಕಿಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರು 1 ಟೇಬಲ್ ಸ್ಪೂನ್ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ನೋಡಿ ಈ ಥರದಲ್ಲಿ ಮಿಕ್ಸ್ ಮಾಡಬೇಕು. ಇವಾಗ ವೆಜಿಟೇಬಲ್ ಕೂಡ ಚೆನ್ನಾಗಿ ಬೆಂದು ಬರುತ್ತೆ ಫ್ರೆಂಡ್ಸ್. ನೋಡಿ ನೀರಿನ ಅಂಶ ಇಲ್ಲ, ಆಯಿಲ್ ಬಿಡುತ್ತೆ. ಮೇಲೆ ತುಪ್ಪ ಆಯಿಲ್ ಥರ ಕಾಣಬೇಕು ಅಂದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ ಒಂದ್ಸರಿ ಬೇಯಲಿಲ್ಲ ಅಂದರೆ ಇನ್ನೊಂದು ನಿಮಿಷ ಚೆನ್ನಾಗಿ ಬೇಯಿಸಿ. ನೋಡಿ ಇವಾಗ ಬೆಂದಿದೆ ಚೆನ್ನಾಗಿ. ಇವಾಗ ರೈಸ್, ನಾವು ಮಾಡಿಟ್ಕೊಂಡ ರೈಸ್ ಉದುರಾಗಿರುತ್ತೆ, ಇದನ್ನು ಮೇಲೆ ಹಾಕಿ ಈ ವೆಜಿಟೇಬಲ್ ಮೇಲೆ ಹಾಕಿ ಸಣ್ಣ ಉರಿಗೆ ಇಡಬೇಕು. ಗ್ಯಾಸ್ ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ. ಈ ಎಲ್ಲ ರೈಸನ್ನು ಹಾಕಬೇಕಾಗತ್ತೆ. 1.5 ಕಪ್ ರೈಸ್, ಈ 1.5 ಕಪ್ ರೈಸ್ ಫುಲ್ಲ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಮೇಲೆ ಕೇಸರಿ ಪೌಡ್ರ್ ಕಲರಿಗೋಸ್ಕರ 2 ಕಲರ್ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡಿ ಇದಕ್ಕೆ ಕೇಸರಿ ಪೌಡ್ರನ್ನು ಹಾಕಿ. ಇದಕ್ಕೆ ಬೇಕಂದರೆ ನಿಮಗೆ ಕೊತ್ತಂಬರಿ ಸೊಪ್ಪು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಜಾಸ್ತಿ ಕೊತ್ತಂಬರಿ ಸೊಪ್ಪಿದ್ದರೆ ಹಾಕಿ, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇದು ಕ್ಯಾಪನ್ನು ಮುಚ್ಚಿ 2ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸಿ. 4 ನಿಮಿಷ ಆದರೆ ಇನ್ನೂ ಚೆನ್ನಾಗಿ ಬೇಯಿಸಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ವೆಜಿಟೇಬಲ್ಸು ರೈಸು ಚೆನ್ನಾಗಿ ಉದುರಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್. ಇದೇನು ದಮ್ ಕಟ್ಟೋದೇನು ಬೇಕಾಗಲ್ಲ. ಹಾಗೆ ಒಂದು ಕ್ಯಾಪ್ ಮುಚ್ಚಿದರೆ ಸಾಕು. ವೆಜಿಟೇಬಲ್ ಬಿರಿಯಾನಿ ಚೆನ್ನಾಗಿರುತ್ತೆ. ಚಿಕನ್ ಬಿರಿಯಾನಿ ಕೂಡ ಈ ಥರದಲ್ಲಿರಲ್ಲ, ಆದರೂ ಟೇಸ್ಟ್ ತುಂಬಾ ಸೂಪರಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇದರಲ್ಲಿ ಮೊಸರು ಬಜ್ಜಿ ಜೊತೆ ತಿಂದರೆ ತುಂಬ ಕಾಂಬಿನೇಷನ್ ತುಂಬ ಸೂಪರಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.